ಕಾಲಚಕ್ರ ತಿರುಗ್ತಾ ಇರುತ್ತೆ, ಎಲ್ಲರ ಕಾಲು ಎಳಿತಾನವನು, ಎಲ್ಲರ ಕಾಲು ಎಳೆಯುತ್ತೆ ಕಾಲ, ನೆನ್ಪಿಟ್ಕೊಳ್ಳಿ. ನಾವು ಚಿಕ್ಕದ್ರಿಂದ ನಮ್ಮ ತಂದೆನ ಹೆಂಗೆ ನೋಡ್ತೀವಿ ಅಂತಂದರೆ ಒಂದು ಸೂಪರ್ ಮ್ಯಾನ್ ಥರ ನೋಡ್ತೀವಿ. ಆಮೇಲೆ ನಮ್ಮ ಅಮ್ಮನ ಯಾವಾಗಲೂ ಹಸನ್ಮುಖಿಯಾಗಿ ಕಿಲ ಅಂತ ನಗಾಡ್ಕೊಂಡು ಮೈ ಬಗ್ಗಿಸ್ಕೊಂಡು ಕೆಲಸ ಮಾಡಿರೋದು ನೋಡ್ತೀವಿ. ಆದರೆ ನಾವು ದೊಡ್ಡ ಆಗ್ತಿದ್ದ ಹಾಗೆ ನಮಗೆ ಹೆಂಗೆ ವಯಸ್ಸಾಗುತ್ತೋ ಅವ್ರಿಗೂ ವಯಸ್ಸಾಗುತ್ತಲ್ವಾ, ಅದನ್ನು ಮಾತ್ರ ಆ ಟೈಮಲ್ಲಿ ನಾವು ಮರ್ತೇ ಬಿಡ್ತೀವಿ. ಓಕೆ, ಸೊ ಒಂದು ಒಬ್ಸರ್ವ್ ಮಾಡಿ ಏನಂತಂದರೆ, ನಮಗೆ ವಯಸ್ಸಾಗ್ತಾ ನಾವು ಬೆಳೀತಾ ಸ್ಟ್ರಾಂಗ್ ಆಗ್ತಾ ಬರ್ತೀವಿ. ಆದರೆ ಅವರು ಕುಗ್ತಾ ಬರ್ತಾರೆ. ಆದರೆ ನಾವಿದನ್ನು ಜಾಸ್ತಿ ತಲೆಗೆ ಕೊಡಲ್ಲ, ಹೌದಾ? ಸರಿ, ಇವಾಗ ಏನಂತಂದರೆ ಎಲ್ಲರೂ ನಗಾಡ್ತಾರೆ 60ಕ್ಕೆ ಅರಳು ಮರಳು ಅಂತ. ಆದರೆ ಅದು ನಗುವಂಥ ವಿಷಯ ಅಲ್ಲ ಫ್ರೆಂಡ್ಸ್. ಅದೇನಂತಂದರೆ 60 ವಯಸ್ಸು ಆದಮೇಲೆ ಅವರು ಚಿಕ್ಕ ಮಕ್ಕಳಾಗ್ಬಿಡ್ತಾರೆ. ಮಕ್ಕಳಾದಾಗ ನೀವೆಷ್ಟು ಆಟ ಮಾಡ್ತಿದ್ರಿ, ನೀವೆಷ್ಟು ಚೊರೆ ಕೊಡ್ತಿದ್ರಿ, ನೀವೆಷ್ಟು ಹಿಂಸೆ ಕೊಡ್ತಿದ್ರಿ. ಅದೇ ರೀತಿ ಒಂದು ಬೇರೆ ವರ್ಷನಲ್ಲಿ ಮಕ್ಕಳು ಹೇಗೆ ಆಟ ಆಡ್ತಾರೆ ಹಂಗೆ ನಮ್ಮ ಅಪ್ಪ ಅಮ್ಮ ಆಡ್ತಾರೆ. ಇದನ್ನು ನೀವು ಈ ಚಿಕ್ಕ ಒಂದು ಸತ್ಯನ ತಿಳ್ಕೊಂಡ್ರೆ ಅವ್ರು ಮಾತಾಡ್ತಿದ್ದಾಗ ನಿಮಗೆ ಹಿಂಸೆ ಆಗಲ್ಲ. ಹಿಂಸೆ ಆಗಿ ನೀವು ಅವರನ್ನು ಎಲ್ಲರೂ ಹೊರಗೆ ಬಿಟ್ಟೋಗೋದೆಲ್ಲ ತುಂಬ ನೋಡಿದ್ದೀರಲ್ಲ, ಆ ಥರ ಬಿಟ್ಟೋಗೋ ಮನಸ್ಸಾಗಲ್ಲ. ಸೊ ಈ ಒಂದು ಚಿಕ್ಕ ಸತ್ಯನ ನಂಬಿದ್ರೆ ಅವ್ರು ಏನೇ ಮಾತಾಡಲಿ ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ, ಕೇಳಿಸ್ಕೊಳ್ಳಿ, ಆಮೇಲೆ ಮಾತಾಡಿ. ನಿಮಗೆ ಆಗಲ್ಲ ಅಂತ ಹೇಳ್ಕೊಂಡು ಎದುರು ಥರ ಮಾತಾಡ್ತಿದ್ರು ಸುಮ್ಮನೆ ಇದ್ಬೇಡಿ. ಬೆಸ್ಟ್ ನೀವೊಂದ್ಸಲ ಟ್ರೈ ಮಾಡಿ. ಯಾಕಂತಂದರೆ ಕಾಲಚಕ್ರ ಉರುಳ್ತಾ ಇರುತ್ತೆ, ನೀವು ಅಲ್ಲಿಗೆ ಹೋಗ್ತೀರಾ, ನಿಮಗೂ ಮಕ್ಕಳು ಇರ್ತಾರೆ, ಅವರು ನಿಮ್ಮ ಥರನೇ ಆಡ್ತಾರೆ. ಆವಾಗ ನೀವು ಹಿಂದೆ ತಿರುಗಿ ಅಯ್ಯೋ ನಾನು ಹಿಂಗೆ ಮಾಡಬಾರ್ದಿತ್ತು ಅಂತ ಅಂದ್ಕೊಂಡ್ರು ಆ ಟೈಮಿಗೆ ಎಲ್ಲ ಮುಗ್ದಿರುತ್ತೆ. ಸೊ ಏನು ಮಾಡಿ, ನಿಮ್ಮ ಮಕ್ಕಳು ಹಾಗೆ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆದರೆ ನಮ್ಮನ್ನು ಹುಟ್ಟಿಸಿರೋ ತಂದೆ ತಾಯಿ ಅಲ್ವಾ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಇಲ್ಲೆಲ್ಲೋ ಆಶ್ರಮ ಅದು ಇದು ಬಿಡಕ್ಕೆ ಹೋಗ್ಬೇಡಿ. ಈ ಒಂದು ಚಿಕ್ಕ ಸತ್ಯನ ತಿಳ್ಕೊಂಡು ಮುಂದೆ ನಡೀರಿ, ಅಷ್ಟೇ ಚೆನ್ನಾಗಿರುತ್ತೆ. ಹೇಳಬೇಕನ್ನಿಸ್ತು ಹೇಳಿ.